ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮಂಡ್ಯದ ಸಮಸ್ಯೆ ಬಗ್ಗೆ ಕೇಳಿದ್ದೀರಾ. ಆರತಿ ಮಾಡೋಕ್ಕೆ ಕರ್ಪೂರಕ್ಕೆ 1-2 ಸಾವಿರ ಖರ್ಚಾಗ್ಬೋದನೋ, ಬತ್ತಿ ಹಾಕೋಕ್ಕೆ ಅದಕ್ಕೊಂದು 2,000 ಬರ್ಕೊಳ್ಳಿ, ಎಣ್ಣೆ ಹಾಕೋಕ್ಕೆ ಒಂದು 10,000 ರೂಪಾಯಿ, ಎಲ್ಲ ಸೇರಿದ್ರೆ 25,000 ಆರತಿಗೆ. ಆ ಪುರೋಹಿತರಿಗೆಲ್ಲ ಕೊಟ್ಟರು 1,00,000 ರೂಪಾಯಿ ಅಷ್ಟೇ. ಒಂದೇ ನಾನು ಹೇಳ್ಬಿಡ್ತೀನಿ, ಆರತಿ ಮಾಡೋಕ್ಕೆ ಅಷ್ಟೇ ಇರೋದು. ಆರತಿ ಹೆಸರಲ್ಲಿ ನಿಮ್ಮ ಕೀರ್ತಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ, ಅದು ಸಮಸ್ಯೆ ಆಗ್ತಾ ಇರೋದು. ಆರತಿ ಹೆಸರಲ್ಲಿ ನಿಮ್ಮ ಕೀರ್ತಿ ಈಗ RCB ಆಯ್ತಲ್ಲಪ್ಪ, RCB ಕಪ್ ಗೆದ್ದೋರು ಯಾರೋ, ಕಪ್ಪು ನನ್ನದೇ, ತಪ್ಪು ಯಾರ್ದು? ನೀವು ಮಾಡಿದ್ದಕ್ಕೋಸ್ಕರ ಆಗಿದ್ದು. ಹಿಂದೆ ಇದೂ ಹಂಗೆ. ಅಲ್ಲಿ ರಸ್ತೆಗಳಿಗೆ ಯಾಕೆ 75 ಕೋಟಿ ಏನು ಬೇಕು? KRS ಕೆಳಗಡೆ ಅಮ್ಯೂಸ್ಮೆಂಟ್ ಪಾರ್ಕು, ರೈತರೆಲ್ಲ ವಿರೋಧ. ಯಾರಿಗೆ ಮಾಡ್ತಾ ಇದ್ದೀರಾ? ರೈತರಿಗೆ ಮಾಡ್ತಾ ಇದ್ದೀರಾ. ಮಂಡ್ಯ ಜನತೆಗೆ ಮಾಡ್ತಾ ಇರೋದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ವನಪ್ಪ. ಅವರ ಉದ್ಧಾರ ಆಗಲಿ, ಉದ್ಯೋಗ ಏನು ಮಾಡ್ತಾ ಇದ್ದೀರಿ ನೀವು? ಅದನ್ನು ಮಂಡ್ಯ ಜನ ಒಪ್ಪಬೇಕಲ್ಲ. KRS ಎಷ್ಟು ಹಳೇದು ಅಂತ ಗೊತ್ತಿದೆ, ಅದರ ಆಯುಷ್ ಎಷ್ಟು ಅಂತ. ಆಯುಷ್ ಮೀರಿ ಅದು ಭದ್ರವಾಗಿ ನಿಂತಿದೆ. ಮೈಸೂರು ಒಡೆಯರ ಕೊಡುಗೆಯಿಂದ, ವಿಶ್ವೇಶ್ವರಯ್ಯನವರ ಕೊಡುಗೆಯಿಂದ. ಅಲ್ಲಿ ಏನೋ ಮಾಡೋಕ್ಕೆ ಹೋಗಬಾರ್ದು ನೀವು. ಮಾಡಿ ಇಲ್ಲಿ ಮದ್ದೂರಲ್ಲಿ ಎಲ್ಲಪ್ಪ, ಗಗನ ಚುಕ್ಕಿ ಬರೋ ಚುಕ್ಕಿ ಐತಲ್ಲ, ನಿಮಗೂ ಒಂದು ಚುಕ್ಕಿ ಹಾಕ್ಕೊಳ್ಳಿ. DKಗೆ ಒಂದು ಚುಕ್ಕೆ, ಸಿದ್ದರಾಮಯ್ಯನಿಗೆ ಒಂದು ಚುಕ್ಕಿ ಹಾಕ್ಕೊಳ್ರಿ. ಅಲ್ಲೇ ಯಾಕೆ ಡ್ಯಾಮ್ ಭಾಳ ಭಾಳ ಸೆನ್ಸಿಟಿವ್ ಇರೋವಂಥದ್ದು. ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಇಡೀ ಮಂಡ್ಯ ಏನಾಗ್ತದೆ ಕತೆ, ಇಡೀ ಮಂಡ್ಯ ಜನತೆ ಜೀವ ಅದು. ಅದಕ್ಕೆ ಹೋಗಿ ನೀವು ಗಗನ ಚುಕ್ಕಿ ಬರೋ ಚುಕ್ಕಿ, ನಿನಗೊಂದು ಚುಕ್ಕಿ ಅವ್ರಿಗೊಂದು ಚುಕ್ಕಿ. ಯಾರಿಗೆ ಚುಕ್ಕಿ ಅಂದರೆ ನಿನಗೊಂದು ಚುಕ್ಕಿ ಅವ್ರಿಗೊಂದು ಚುಕ್ಕಿ ಅಷ್ಟೇ. ಹೋಗಿ ಅಲ್ಲಿ ಮಾಡಿ. ಅದಕ್ಕೋಸ್ಕರ 75 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣನ ನೀವು ಖರ್ಚು ಮಾಡ್ತಾ ಇದ್ದೀರಲ್ಲ. ಆರತಿ 94 ಕೋಟಿ. ಅದರ ಖರ್ಚಾಗೋದು 30-40 ಕೋಟಿನೇ ಬಿಡು, ಇನ್ನೆಲ್ಲ ಜೋಬು. ಕಾನೂನು ರೀತಿ ಮಾಡಿರೋದಕ್ಕೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿರೋದು. ಮಂತ್ರಿ ಅಲ್ಲಲ್ಲ ಅಲ್ಲ, ಈಗ ನಾನು ಹೇಳಕ್ಕೆ ಬಿಟ್ಬಿಟ್ಟು ನೀವು ಆದಮೇಲೆ ಎಷ್ಟು ಜನ ಕ್ವಶನ್ ಕೇಳ್ತೀನಿ. ನಾನು ಇಲ್ಲೇ ಇರ್ತೀನಿ ಅಂದನಲ್ಲ, ಎಲ್ಲೂ ಅರ್ಜೆಂಟ್ ಇಲ್ಲ ನನಗೆ. ಇವಾಗ ಮಂತ್ರಿ ರಾಜೀನಾಮೆ ಕೊಟ್ರಿ, ನಾವು ಹೋರಾಟ ಮಾಡಿದ್ರಿ. ಸಿದ್ದರಾಮಯ್ಯ ಏನು ಹೇಳಿದ್ರು? ನಾನು ಯಾಕೆ ವಾಪಸ್ ಕೊಡಲಿ ಅಂದರು. ಇವಾಗ ವಾಪಸ್ ಕೊಟ್ಟರು. ತಪ್ಪಿಲ್ಲ ಅಂದರೆ ಯಾಕೆ ವಾಪಸ್ ಕೊಡ್ತಾಯಿದ್ರಾ? ಇನ್ನೂ ನಡೀತಾ ಇದೆ ಇಡಿ ಕೇಸಲ್ಲಿ. ಬಿಟ್ಟಿದ್ದೀರಾ? ನಾವು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಿದ್ದೀರಿ. ಕೋರ್ಟ್ಗಳಲ್ಲಿ ಇದೆ, ಕೋರ್ಟ್ಗಳಲ್ಲೂ ಫೈಟ್ ಮಾಡ್ತಾಯಿದ್ದೀರಿ. ನಾವು ಕೋರ್ಟ್ಗಳಲ್ಲೂ ಈ ವಿಚಾರವಾಗಿ ಫೈಟ್ ಮಾಡ್ತಾಯಿದ್ದೀರಿ. RCB ಗಲಾಟೆಗೂ ನಾವು ಈಗಾಗಲೇ ಕೋರ್ಟ್ ಮೆಟ್ಲನ್ನು ಹತ್ತಿದ್ದೀರಿ. ನಾವು ಪೊಲಿಟಿಕಲ್ ಪಾರ್ಟಿಯಾಗಿ ಹೋಗಬಾರ್ದು. ಪೊಲಿಟಿಕಲ್ ಪಾರ್ಟಿ ಹೋದ್ರೆ ಅವ್ರ ಎದುರುಗಡೆ ಲಾಯರ್ ಏನು ಹೇಳ್ತಾರೆ, ಅವ್ರು ರಾಜಕೀಯವಾಗಿ ದುರುದ್ದೇಶದಿಂದ ಮಾಡ್ತಾಯಿದ್ದಾರಂತ. ಬೇರೆ ಥರ್ಡ್ ಪಾರ್ಟಿ ಮುಖಾಂತರ ಏನು ಮಾಡ್ಬೋದು ಅಷ್ಟು ಕೆಲಸವನ್ನು BJP ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತಾಯಿದ್ದೀರಿ, ಹೊರಗಡೆನೂ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಇಲ್ಲೇ ಇದೆಯಲ್ಲ, ಮೈಕ್ರೋಫೈನಾನ್ಸ್ ತಂದೆ ಮುಂದೆ ಕಂಪನಿಯ ಮನೆ ಪೋಷಕರು ಇಲ್ಲದಿದ್ದಾಗ ಮಕ್ಕಳನ್ನು ಕರೆದೊಯ್ದು ಬಗ್ಗೆ ದೂರು ದಾಖಲಾಗಿದೆ. ಕಳೆದ ವಾರ CM ಕ್ಷೇತ್ರದಲ್ಲಿ ಆತ್ಮಹತ್ಯೆ ಆಗಿದೆ. ಅಂದರೆ ಮೈಕ್ರೋ ಫೈನಾನ್ಸ್ ಹಾವಳಿ ಇನ್ನೂ ನಿಂತಿಲ್ಲ. ಅದಕ್ಕೇನೋ ಬಿಲ್ ತಂದ್ರಲ್ಲ, ಅದೇನೋ ಬಿಲ್ ತಂದ್ಬಿಟ್ಟು ಎಲ್ಲ ಮುಗ್ದೋಯ್ತು ಅಂದರು. ಬಿಲ್ ತಂದ ಮೇಲೂ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ. ನಮ್ಗೆ ಗೊತ್ತಿದೆಯಲ್ಲ. ನಾನೇನು ಹೇಳೋದು, ನೀವು ಮಾಧ್ಯಮದವರೇ ದಿನ ಬಿತ್ತರ ಮಾಡ್ತಾ ಇದ್ದೀರಲ್ಲ ನಮ್ಮ ಹೋಮ್ ಮಿನಿಸ್ಟ್ರ್ ಬಗ್ಗೆ. ನೋಡಲಾಗುವುದು, ಮಾಡಲಾಗುವುದು, ನನ್ನ ಗಮನಕ್ಕೆ ಬಂದಿಲ್ಲ, ಅದನ್ನು ತಿಳಿದು ಹೇಳಲಾಗುವುದು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಇದು ಮಾಮೂಲಿ. ಇವು ನೆನ್ನೆನೂ ಹಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಯಾರಿಗೆ? ಈ ಬಿ ಆರ್ ಪಾಟೀಲ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳವ್ರೆ. BR ಪಾಟೀಲ್ ಅವ್ರಿಗೆ ಹೋಮ್ ಮಿನಿಸ್ಟ್ರಲ್ಲ. ಜನ ಎಲ್ಲ ತಿಳ್ಕೊಂಡಿದ್ದಾರೆ ಹೋಮ್ ಮಿನಿಸ್ಟ್ರು ಅಂದರೆ ಕ್ಷಣಕ್ಕೂ ಮಾಹಿತಿ ಬರ್ತಾ ಇರ್ತದೆ ಹೋಮ್ ಮಿನಿಸ್ಟ್ರಿಗೆ, ಇಡೀ ರಾಜ್ಯದಲ್ಲಿ ನಡೆಯೋ ಘಟನೆ. ಯಾಕಂದ್ರೆ ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ನಪ್ಪ. ಕ್ಷಣಕ್ಕೂ ಮಾಹಿತಿ ಬರ್ತೈತೆ ಅಂತ ಯಾರು ಕೇಳೋದೇ ಇಲ್ಲ ಪ್ರಶ್ನೆ. ನೀವು ಅವ್ರನ್ನ
ಪ್ರತಿದಿನ ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಬೆಳಗ್ಗೆ ನಾನು ಎದ್ದ ತಕ್ಷಣ, ನಾನು ಹೋಮ್ ಮಿನಿಸ್ಟ್ರ್ ಆಗಿದ್ನಲ್ಲ, ಅದೇ ಸಿಸ್ಟಮೇ ಇವಾಗರು. ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡ್ತೈತೆ ನಮಗೆ ಏನು ಕರೆಯೋಲೆ ಅಂದರೆ ಮದುವೆ ಇನ್ವಿಟೇಷನ್ ಬರಲ್ವ, ಹಂಗೆ ಬಂದಿರ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬರ್ತೈತೆ ರಾಜ್ಯದಲ್ಲಿ ಏನೇನು ಘಟನೆ ನಡೀತು, ಮುಂದೆ ಏನೇನು ಘಟನೆ ನಡೀಬೋದು ಅನ್ನೋದೆಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಅದ್ರ ಮೇಲೆ ನಾವು ಫೋನ್ ಮಾಡಿ ಯಾವುದಕ್ಕೆ ಏನೇನು ಕ್ರಮ ಅಂತೇಳಿ ನಾವು ಹೇಳ್ತೀರಿ. ಏನು ಹೇಳಿದ್ರಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಬೇಕಲ್ಲ ಗೃಹ ಸಚಿವರಿಗೆ. ನಿಮ್ಗೆ ದಿನ ಬರ್ತೈತಲ್ಲ ಲಕೋಟೆ, ಏನು ಬರ್ತೈತೆ ಹಂಗಾರೆ? ಖಾಲಿ ಪೇಪರ್ ಬರ್ತೈತಾ? ಖಾಲಿ ಪೇಪರ್ ತಾನೇ ನಿಮ್ಗೆ ಬರೋದು. ಏನು ಗೊತ್ತಿಲ್ಲ ಅಂದರೆ ಖಾಲಿ ಪೇಪರೇ ಬಂದಿರ್ತೈತೆ ನಿಮಗೆ. ಈ ಥರ ಕಾನೂನನ್ನು ಹಾಳು ಮಾಡಿದಂಥ ಗೃಹ ಇಲಾಖೆ ಯಾವುದೂ ಇಲ್ಲ. ಪಾಪ ಪೊಲೀಸವ್ರ ಮೇಲೇ ಆ್ಯಕ್ಷನ್ ಮಾಡಿಬಿಟ್ರಿ. ಕೊನೆಗೆ RCBಯಲ್ಲಿ ಏನು ಮಾಡಿದ್ರಿ? ಅಮಾಯಕ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡಿಬಿಟ್ರಿ. ತಪ್ಪು ಮಾಡಿದವರು ನೀವು, ಕಾರ್ಯಕ್ರಮ ಮಾಡಿದವರು ನೀವು, ಮುತ್ತು ಕೊಟ್ಟವರು, ಕಪ್ಪುಗೆ ಮುತ್ತು ಕೊಟ್ಟವರು ನೀವು, ಬನ್ನಿ 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 ಅಂತ ವಿಧಾನಸೌಧಕ್ಕೆ ಕರೆದವರು ನೀವೇ. ಸ್ಟೇಡಿಯಮ್ಗೆ ಇದಾದ ಮೇಲೆ ಸ್ಟೇಡಿಯಂ ಬನ್ನಿ ಅಂತ DPR ಸೆಕ್ರೆಟ್ರಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿರೋದು ನೀವೇ. ಇಷ್ಟಾದ್ರೂ ಕೂಡ ಅಮಾಯಕ ಪೊಲೀಸರ ಮೇಲೆ ಇಡೀ ಪೊಲೀಸ್ ಇಲಾಖೆ ಈ ಸರ್ಕಾರದ ವಿರುದ್ಧ ಇದೆ. ಈ ಸರ್ಕಾರ ಸಸ್ಪೆಂಡ್ ಮಾಡಿದಾರಲ್ಲ, ಈ ವಿಚಾರವಾಗಿ ಇಡೀ ಪೊಲೀಸ್ ಇಲಾಖೆ ಕೋಪ ಇದೆ ಈ ಸರ್ಕಾರದ ಮೇಲೆ.